ನಾಯಕನಿಗಿರಲಿ ರಣ ವಿಜಯ ಪರಿಭವ ಗಣನೆ ಆಯವದರಿಂಭಟನ ಸತ್ವ ಶಿಕ್ಷಣಕ್ಕೆ ಸ್ವೀಯ ಸತ್ವ ವಿಕಾಸ ನಿಜ ಶಕ್ತಿಯಭ್ಯಾಸ ಶ್ರೇಯಸಿಗೆ ಸೋಪಾನ ಮಂಕುತಿಮ್ಮ. ಒಬ್ಬ ಸೈನಿಕ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಬೇಕಾದ್ರೆ ಆ ಯುದ್ಧದಿಂದ ಅವನಿಗೆ ಎರಡು ವಿಷಯ, ಒಂದಿಷ್ಟು ಕಲಿಕೆ ಸಿಗುತ್ತೆ. ಅದ್ರ ಜೊತೆಗೆ ಅಂತಃಸತ್ವ ಅಂದರೆ ಅವನು ಒಂದು ಅಂತಃಸತ್ವ ಇರುತ್ತಲ್ಲ, ಅದು ಜಾಗೃತಿ ಆಗತ್ತೆ ಅಥವಾ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಹೀಗೆ ನಮ್ಮ ಜೀವನದಲ್ಲಿ ಕೂಡ ಇದು ಕೂಡ ಮೊನ್ನೆ ಕಗ್ಗಲ್ಲಿ ನೋಡ್ತಿದ್ವಿ, ಇದೊಂದು ಹೋರಾಟ ಅಂತೆಲ್ಲ ಹೇಳ್ತಾರೆ. ಈ ಜೀವನದ ಹೋರಾಟ ಇದೆಯಲ್ಲ, ಇದು ಕೂಡ ಅಷ್ಟೇ. ಇದು ಹೇಗೆ ಒಬ್ಬ ಸೈನಿಕ ಯಾವುದೋ ರಾಜನಿಗೋಸ್ಕರ ಯುದ್ಧ ಮಾಡ್ತಾನೆ, ಅವ್ನು ತುಂಬ ಚಿಂತೆ ಮಾಡಬಾರ್ದು ಸೋಲು ಗೆಲುವಿನ ಬಗ್ಗೆ. ಹಾಗೆ ನಾವುಗಳು ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಸೋಲೋ ಗೆಲುವು ಅದೆಲ್ಲ ಆಮೇಲೆ, ಆದರೆ ಪ್ರಯತ್ನ ಮುಖ್ಯ, ಯುದ್ಧ ಮಾಡೋದು ಮುಖ್ಯ. ಅದರಿಂದ ನಾವು ಹೋರಾಟ ಅಂತೂ ಮಾಡ್ತಾ ಇರಬೇಕು, ಪರಾಕ್ರಮವನ್ನು ಹಾಕಿ ಹೋರಾಟ ಮಾಡಬೇಕು. ಹಾಗೆ ಮಾಡಿದಾಗ ನಮ್ಮ ಅಂತಃಸತ್ವ ಕೂಡ ಜಾಸ್ತಿ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದೇ ಇವತ್ತಿನ ಕಗ್ಗದ ಒಂದು ಗೂಢಾರ್ಥ ಅಂತ ಹೇಳ್ಬೋದು. ನಮ್ಮ ಅಂತಃಸತ್ವವನ್ನು ಜಾಸ್ತಿ ಮಾಡಿಕೊಂಡ್ರೆ ಆಗ ನಮಗೊಂದು ಅನುಭವ ಸಿಗುತ್ತೆ, ಕಲಿಕೆ ಸಿಗುತ್ತೆ. ಜೊತೆಗೆ ಇದೇ ಶ್ರೇಯಸ್ಸಿಗೆ ಸೋಪಾನ ಅಂತ. ಶ್ರೇಯಸ್ ಬೇಕಂದ್ರೆ ಇದೇ ಮೊದಲ ಮೆಟ್ಟಿಲು ಅಂತ. ಪ್ರಯತ್ನ ಹಾಕ್ಬೇಕಷ್ಟೇ, ಯುದ್ಧ ಮಾಡ್ಬೇಕು, ಚಿಂತೆ ಮಾಡಬಾರ್ದು ಸೋಲು ಗೆಲುವಿನ ಬಗ್ಗೆ ಅನ್ನೋದೇ ಇವತ್ತಿನ ಕಗ್ಗದ ಒಂದು ಸಂದೇಶ. ನಮಸ್ಕಾರಗಳು.